ಹೇ, ನನಗೆ ಟಿವಿ ರಿಮೋಟ್ ಸಿಗುತ್ತಿಲ್ಲ. ನೀವು ಅದನ್ನು ಮತ್ತೆ ಮರೆಮಾಡಿದ್ದೀರಾ? ನಾನು ಅದನ್ನು ಏಕೆ ಮರೆಮಾಡುತ್ತೇನೆ? ಪ್ರತಿದಿನವೂ ಅದನ್ನು ಕಳೆದುಕೊಳ್ಳುತ್ತಿರುವವರು ನೀವು. ಓಹ್, ನನ್ನನ್ನು ದೂಷಿಸಿ. ನೀವು ಯಾವಾಗಲೂ ವಿಷಯಗಳನ್ನು ತಪ್ಪಾಗಿ ಇರಿಸಿ ನಂತರ ಅದನ್ನು ನನ್ನ ಮೇಲೆ ದೂಷಿಸುತ್ತೀರಿ. ತಪ್ಪಿದೆಯೇ? ಮಂಚದ ಕೆಳಗೆ ರಿಮೋಟನ್ನು ಹುಡುಕುವುದು ಸೇರಿದಂತೆ ನೀವು ರಚಿಸುವ ಅವ್ಯವಸ್ಥೆಯನ್ನು ಸ್ವಚ್ಛಗೊಳಿಸಲು ನಾನು ನನ್ನ ಇಡೀ ದಿನವನ್ನು ಕಳೆಯುತ್ತೇನೆ. ವಾಹ್, ನೀನು ನನ್ನ ಹೆಂಡತಿಯಲ್ಲ, ನೀವು ಮನೆಯಲ್ಲಿ ಖಾಸಗಿ ಪತ್ತೇದಾರಿಯಂತೆ. ಖಂಡಿತ. ಅದಕ್ಕಾಗಿಯೇ ನೀವು ನಿಮ್ಮ ಎಲ್ಲಾ ತಿಂಡಿಗಳನ್ನು ಎಲ್ಲಿ ಮರೆಮಾಡಿದ್ದೀರಿ ಎಂದು ನಾನು ಯಾವಾಗಲೂ ಕಂಡುಕೊಳ್ಳುತ್ತೇನೆ. ಸರಿ, ನಾನು ಟಿವಿಯನ್ನು ನಿಯಂತ್ರಿಸಲು ನನ್ನ ಫೋನ್ ಅನ್ನು ಬಳಸುತ್ತೇನೆ. ಕನಿಷ್ಠ ಅದು ನನ್ನೊಂದಿಗೆ ವಾದ ಮಾಡುವುದಿಲ್ಲ. ಓಹ್, ನಿಮ್ಮ ಫೋನ್ ನನಗಿಂತ ಚೆನ್ನಾಗಿ ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತದೆ, ಸರಿ? ಇದು ನನ್ನ ಬಗ್ಗೆ ಉಪನ್ಯಾಸವಾಗಿ ಹೇಗೆ ಬದಲಾಯಿತು? ನಿಮ್ಮ ಫೋನ್ನೊಂದಿಗೆ ಪರಿಶೀಲಿಸಿ. ಅಂದಹಾಗೆ, ರಿಮೋಟ್ ಅಜ್ಜನ ಬಳಿ ಇದೆ. ಸುದ್ದಿವಾಹಿನಿಗಳನ್ನು ಬದಲಾಯಿಸಲು ಅವನು ಅದನ್ನು ಬಳಸುತ್ತಿದ್ದನು. ಇಬ್ಬರೂ ನಗುತ್ತಾರೆ ಮತ್ತು ಪತಿ ರಹಸ್ಯವಾಗಿ ಆನ್ಲೈನ್ನಲ್ಲಿ ಎರಡನೆಯದನ್ನು ಆರ್ಡರ್ ಮಾಡಿ ರಿಮೋಟ್ ಅನ್ನು ತರುತ್ತಾರೆ.